ಪ್ರೀತಿಯ ವಿದ್ಯಾರ್ಥಿಗಳೇ, ದಿವಿಗೆ ಬೆಂಗಳೂರು KCET ಮ್ಯಾಥಮೆಟಿಕ್ಸ್ 1500 ಪ್ರಶ್ನೋತ್ತರಗಳಲ್ಲಿ ನಾವೀಗ ಈ 136ನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ tan inverse of x whole square plus cot inverse of x whole square is equal to 5 pi square by 8. ಇದಕ್ಕೆ ನಿಮ್ಗೆ 2-3 ಮೆಥಡ್ ಇದೆ. ಬಟ್ ನಾನು ಒಂದೊಂದ್ಸತಿ ಶಾರ್ಟ್ಕಟ್ಟನ್ನು ಎಷ್ಟೇ ಬೇಡ ಅನ್ಸಿದ್ರು ಬಳಸಬೇಕಾಗಿ ಬರ್ತದೆ. ಇದಕ್ಕೆ ಏನು ಮೆಥಡ್ ಇದೆ? a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ನ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ 2ab ಅಂತ ಮಾಡಿ ಕೂಡ ಸಾಲ್ವ್ ಮಾಡ್ಬೋದಾದರೂ ಕೂಡ ನೇರವಾಗಿ ಏನಾದರೂ ಮಾಡೋಕ್ಕಾಗತ್ತಾ ನೋಡಿ. 0 ಹಾಕಿದ್ರೆ ಏನಾಗ್ತದೆ? tan inverse of 0 plus cot inverse of 0 will not be equal to 5 pi square by 8. ಸೊ ಒಂದು ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ -1 ಹಾಕ್ಬೋದಾ ಅಂತ ನೋಡಿ. tan inverse of -1 ಅಂದರೆ -π/4. cot inverse of -1 ಅಂದರೆ π/4. ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ. ಹೋಲ್ ಸ್ಕ್ವೇರ್ 5 pi ಸ್ಕ್ವೇರ್ ಬರುತ್ತಾ ಅಂತ ನೋಡ್ತಾ ಇದ್ದೀನಿ. ದಿಸ್ ಈಸ್ π ಸ್ಕ್ವೇರ್ ಬೈ 4 ಪ್ಲಸ್ 4π ಮೈನಸ್ π ಹೌದಾನೆ? 4π ಮೈನಸ್ π 3π/4 ಹೋಲ್ ಸ್ಕ್ವೇರ್. ಏನಾಯ್ತಿದು? 9π ಸ್ಕ್ವೇರ್ ಪ್ಲಸ್ π ಸ್ಕ್ವೇರ್ by 16, that is 10π square by 16, 5π square by 8. therefore ಡೈರೆಕ್ಟ್ ಆಗಿ -1 is correct. ಇದು ನಾವು -1 ಕರೆಕ್ಟ್ ಅಂತ ಹೇಳ್ಬೋದಾದರೂ ಕೂಡ ವಿದ್ಯಾರ್ಥಿಗಳೇ, ರೈಟ್, ಹೇಳ್ಬೋದಾದರೂ ಕೂಡ ನೀವು ವೆರಿಫೈ ಮಾಡಿಕೊಂಡು ಮಾಡ್ಬೋದು. ಅದರ್ವೈಸ್ ಯು ಕ್ಯಾನ್ ಎಕ್ಸ್ಪ್ಯಾಂಡ್ ಇಟ್. a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ 2ab. ಸೊ ಇದು 236ನೇ ಪ್ರಶ್ನೆ ವಿದ್ಯಾರ್ಥಿಗಳೇ. ಮುಂದಿನ ಪ್ರಶ್ನೆಗೆ ಹೋಗೋಣ, ನೋಟ್ ಮಾಡ್ಕೊಳ್ಳಿ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವೀಗ ದಿವಿಗೆ ಬೆಂಗಳೂರು KCET ಮ್ಯಾಥ್ಸ್ನ 1500 ಪ್ರಶ್ನೋತ್ತರಗಳಲ್ಲಿ 237ನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. sin inverse of tan π/4 minus sin inverse of root 3/x minus π/6 is equal to 0. then x is the root of the equation ಅಂತ ಕೇಳ್ತಾ ಇದ್ದಾರೆ. ನೀವು tan π/4 ವ್ಯಾಲ್ಯೂ ಗೊತ್ತಿದೆ, ಏನು? tan π/4 is 1. sin inverse of 1 ಏನಪ್ಪ? π/2 minus sin inverse of root of 3/x minus π/6 is equal to 0. ಅಂದರೆ π/2 ಮೈನಸ್ π/6 ಅಂದರೆ π/3. π/3 is equal to sin inverse of root of 3/x. ಹಾಗಿದ್ರೆ sin π/3 is equal to root 3/x. ಹೌದಾ? root 3/x is equal to sin π/3. sin π/3 ಅಂತ ಹೇಳಿದ್ರೆ root 3/2. ಹೌದಲ್ವಾ? ಇದನ್ನ ರೂಟ್ 3/4 ಅಂತ ಬರಿತೀನಿ ನೋಡಿ. ರೂಟ್ 3/2 ಈಸ್ ಸೇಮ್ ಆಸ್ ರೂಟ್ ಆಫ್ 3/4. ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ದಿಸ್ ಕ್ಲಿಯರ್ಲಿ ಸೇಸ್ x is equal to 4. x 4 ಆಗಬೇಕಂದ್ರೆ ಈ 4ರಲ್ಲಿ ಯಾವುದಕ್ಕೆ ಸ್ಯಾಟಿಸ್ಫೈ ಆಗುತ್ತೆ ಅಂತ ನೋಡ್ಬೇಕಷ್ಟೆ. ನೋಡಿ, ಒಂದು ಕಡೆಯಿಂದ ಶುರು ಮಾಡ್ಕೊಂಡು ಹೋಗೋಣ. ಸೊ 4 ಸ್ಕ್ವೇರ್ 16 ಪ್ಲಸ್ 4 20 ಮೈನಸ್ 12 is not equal to 0. 4 square 16, 16 minus 4 12, 12 minus 12 is equal to 0. Correcto. 4 square 16, 16 plus whatever it is minus 6, 0 ಆಗಕ್ಕೆ ಸಾಧ್ಯನೇ ಇಲ್ಲ. 4 square 16 minus 4 that is 12, 12 minus 6 is not equal to 0. therefore that clearly says option C is correct. ಪ್ರೀತಿಯ ವಿದ್ಯಾರ್ಥಿಗಳೇ, ಇದು 237ನೇ ಪ್ರಶ್ನೆ ನಾವು ಡಿಸ್ಕಸ್ ಮಾಡ್ತಾ ಇರೋದು 1500 ಪ್ರಶ್ನೋತ್ತರಗಳಲ್ಲಿ. ನೋಟ್ ಮಾಡ್ಕೊಳ್ಳಿ. ಮುಂದಿನ ಕ್ವಶನ್ಗೆ ಹೋಗೋಣ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವೀಗ KCET ಮ್ಯಾಥಮೆಟಿಕ್ಸ್ ದಿವಿಗೆ ಬೆಂಗಳೂರಿನ 1500 ಪ್ರಶ್ನೋತ್ತರಗಳಲ್ಲಿ 238ನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ದ ರೇಂಜ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತಿದೆ. ನೋಡಿ, ಡಿನಾಮಿನೇಟರ್ ನ್ಯೂಮರೇಟರ್ಗಿಂತ ದೊಡ್ಡದಾ? ಇದೊಂದು ಪ್ರಾಪರ್ ಫ್ರ್ಯಾಕ್ಷನ್ನು. ಸೊ ಎಕ್ಸ್ ಸ್ಕ್ವೇರ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಈಸ್ ಡೆಫಿನೆಟ್ಲಿ ಲೆಸ್ಸರ್ ದೆನ್ 1. ಈಕ್ವಲ್ ಟು 1 ಆಗ್ಬೋದಾ? ಯಾವಾಗ ಆಗ್ತದೆ ಯೋಚನೆ ಮಾಡಿ.
ಯಾವಾಗಲೂ ಆಗೋದಿಲ್ಲ. 1 ಹಾಕಿದ್ರೆ 1/1 + x² ಆಯಿತು. ಯಾವಾಗಿದು ಈಕ್ವಲ್ ಟು 1 ಆಗ್ತದೆ ಅಂದರೆ ವೆನ್ x ಟೆಂಡ್ಸ್ ಟು ಇನ್ಫಿನಿಟಿ. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಯಾಕಪ್ಪ ಅಂತ ಕೇಳಿದ್ರೆ x² is a positive quantity, 1 + x² is a positive quantity. Positive by positive is always non-negative, right? Actually non-negative by 1 + 0, least value. So adrinda, so this is greater than or equal to 0. Andre sin inverse 0 is the least value, including sin inverse 0, excluding sin inverse 1 is the range of this function. Sin inverse 0 andre 0, sin inverse of 1 andre π/2. So including 0, excluding π/2 is the range of this. ಹೀಗಾಗಿ ಇದರ ಆನ್ಸರು 0 to π/2. ಆಪ್ಷನ್ ಬಿ ಈಸ್ ಕರೆಕ್ಟ್. ಇದು 238ನೇ ಪ್ರಶ್ನೆ. ವಿದ್ಯಾರ್ಥಿಗಳೇ ನೋಟ್ ಮಾಡಿಕೊಡಿ. ಮುಂದಿನ ಕ್ವಶನ್ಗೆ ಹೋಗೋಣ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವೀಗ 239ನೇ ಪ್ರಶ್ನೆ ಡಿವಿಗೆ ಬೆಂಗಳೂರು KCET ಮ್ಯಾಥಮೆಟಿಕ್ಸಿನ 1500 ಪ್ರಶ್ನೋತ್ತರಗಳಲ್ಲಿ 239ನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೈನ್ ಆಫ್ ಕಾಟ್ ಇನ್ವರ್ಸ್ ಆಫ್ ಕಾಸ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಅಂತಿದೆ. ಈ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಅನ್ನ ನಾವೇನಾದರೂ ಕಾಸ್ ಇನ್ವರ್ಸಲ್ಲಿ ಬರೆದ್ರೆ ಕಾಸ್ ಇನ್ವರ್ಸ್ ಆಫ್ 1/√1 + x². ಇದು ನಿಮ್ಗೆ ಅರ್ಥ ಆಗಿದೆ. ನೀವು ಟ್ರಯಾಂಗಲ್ ಬರ್ಕೊಳ್ಳಿ. ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಥೀಟಾ ಅಂತ ಬರ್ಕೊಳ್ಳಿ. ಎಕ್ಸು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಥೀಟಾ ಅಂತ ಬರೆದ್ರೆ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಎಕ್ಸು. ಇದು ಥೀಟಾ ಆಯಿತು, ಇದು ಎಕ್ಸ್ ಆಯಿತು, ಇದು 1 ಆಯಿತು, √1 + x² ಆಯಿತು. ಕಾಸ್ ಥೀಟಾ ಇಸ್ ಈಕ್ವಲ್ ಟು 1/√1 + x². ಹೌದಲ್ವಾ? ಈಗ ಕಾಸ್ ಇನ್ವರ್ಸ್ ಇದೇನಾಯಿತು? ಸೈನ್ ಆಫ್ ಕಾಟ್ ಇನ್ವರ್ಸ್ ಆಫ್ ಕಾಸ್ ಇನ್ವರ್ಸ್ ಆಫ್ 1/√1 + x². ಸೊ ಇದನ್ನು ನಾನು ಸಿಂಪ್ಲಿಫೈ ಮಾಡಿದ್ರೆ ಸೈನ್ ಆಫ್ ಕಾಟ್ ಇನ್ವರ್ಸ್ ಆಫ್ 1/√1 + x². ಈಗ ಫಾರ್ ದಿ ಟೈಮ್ ಬೀಯಿಂಗ್ ಅಸ್ಯೂಮ್ ದಟ್ ಕಾಟ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಆಲ್ಫಾ ಅಂತ ಅನ್ಕೊಳ್ಳೋಣ. ಕಾಟ್ ಆಲ್ಫಾ ಇಸ್ ಈಕ್ವಲ್ ಟು 1/√1 + x². ಇದು 1 ಆಯಿತು, ಇದು √1 + x² ಆಯಿತು. ಸೊ ಅವಾಗ ಹೈಪಾಟಿನ್ಯೂಸ್ ಏನಾಗುತ್ತೆ? √2 + x² ಆಯಿತು. ಇದು ಹೆಂಗೆ ಬಂತಪ್ಪ ಅಂದರೆ ಸ್ಕ್ವೇರ್ ದಿಸ್ ಆ್ಯಂಡ್ ಸ್ಕ್ವೇರ್ ದಿಸ್ ಆ್ಯಂಡ್ ಪುಟ್ ಎ ಸ್ಕ್ವೇರ್ ರೂಟ್ ಆನ್ ದಿಸ್. ಹೌದಲ್ವಾ? ಸೊ ದಟ್ ಈಸ್ ಈಕ್ವಲ್ ಟು ಸೈನ್ ಆಫ್ ಥೀಟಾ ಆಫ್ ದಿಸ್. ಇಫ್ ದಿಸ್ ಈಸ್ ಥೀಟಾ, ದೆನ್ ವಾಟ್ ಈಸ್ ಸೈನ್ ಥೀಟಾ? ಸೈನ್ ಥೀಟಾ ಈಸ್ ಅಡ್ಜಸೆಂಟ್. ಅಂದರೆ ಇದ್ರ ವ್ಯಾಲ್ಯೂ ಹೇಳ್ತಾ ಇದ್ದೀನಿ. ಗಿವನ್ ವ್ಯಾಲ್ಯೂ ಲೆಟ್ ಅಸ್ ಸೇ v is it. So v becomes sin theta. Sin theta is opposite. Opposite is 1 + x² under root divided by hypotenuse is 2 + x² under root. So 1 + x² + 2 + x². ಆಪ್ಷನ್ ಎ ಈಸ್ ಕರೆಕ್ಟ್. ಸೊ ಈಗ ಒಂದು ಪ್ರಶ್ನೆ ಏನಾಗ್ತದೆ ಅಂತ ಹೇಳಿದ್ರೆ, ಏನಪ್ಪ ಇದಕ್ಕೆ ಯಾವುದು ಕರೆಕ್ಟ್ ಆನ್ಸರು ಅಂತ ಹುಡ್ಕೊಂಡು ಕೂತ್ರೆ ನೇರವಾಗಿ ವಿತೌಟ್ ಡೂಯಿಂಗ್ ಆಲ್ ದೀಸ್ ಸರ್ಕಸ್ ವಿ ಕ್ಯಾನ್ ಪುಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಎಸ್ 0. ಟ್ಯಾನ್ ಇನ್ವರ್ಸ್ ಆಫ್ 0 ಅಂದ್ರೆ ಏನಪ್ಪ? 0. ಕಾಸ್ 0 ಅಂದ್ರೇನು? 1 ಅಲ್ವಾ? ಕಾಟ್ ಇನ್ವರ್ಸ್ ಆಫ್ 1 ಅಂದರೆ π/4. ವಾಟ್ ಈಸ್ ಸೈನ್ ಆಫ್ π/4? ಆಯಿತಾ? ಸೈನ್ ಆಫ್ π/4 ಇಸ್ ಈಕ್ವಲ್ ಟು 1/√2. 1/√2 ಯಾವುದಕ್ಕೆ ಬರುತ್ತೆ ಅಂತ ನೋಡ್ಕೊಳ್ಳಿ. ನೋಡಿ, ನಾವು ಎಕ್ಸ್ ಇಸ್ ಈಕ್ವಲ್ ಟು 0 ಹಾಕಿದಾಗ 1/√2 ಎಲ್ಲದಕ್ಕೂ ಬಂದ್ಬಿಡುತ್ತೆ. ದಿಸ್ ಈಸ್ ದಿ ಡಿಸ್ಅಡ್ವಾಂಟೇಜಸ್ ಆಫ್ ಪುಟ್ಟಿಂಗ್ ಶಾರ್ಟ್ಕಟ್ಸ್ ಆ್ಯಂಡ್ ವ್ಯಾಲ್ಯೂಸ್. ನಿಮ್ಮ ಟ್ರೆಡಿಷನಲ್ ಮೆಥಡ್ ಹೇಳ್ಕೊಟ್ಟಿದ್ದೀನಿ, ಶಾರ್ಟ್ಕಟ್ ಹೇಳ್ತಾ ಇದ್ದೀನಿ. ಪುಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಹಾಕ್ಕೊಳ್ಳಿ. 1 ಹಾಕೊಂಡಾಗ ಟ್ಯಾನ್ ಇನ್ವರ್ಸ್ ಆಫ್ 1 ಈಸ್ π/4, ಕಾಸ್ π/4 ಈಸ್ 1/√2. ಕಾಟ್ ಇನ್ವರ್ಸ್ ಆಫ್ 1/√2 ಏನು ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ ಯಾವುದು ಕರೆಕ್ಟು ಅಂತ ವೆರಿಫೈ ಮಾಡ್ಕೊಂಡು ಹೋಗ್ಬೋದು. ಇನ್ನೊಂದು ಮೆಥಡ್ ಏನಪ್ಪ ಅಂದರೆ ಲೆಟ್ ಅಸ್ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ದು ರೇಂಜ್ ನೋಡ್ಕೊಳ್ಳಿ. ಎಕ್ಸ್ ಬಿಲಾಂಗ್ಸ್ ಟು ಸೆಟ್ ಆಫ್ ರಿಯಲ್ ನಂಬರ್ ಆಗಿರೋದ್ರಿಂದ ಎಕ್ಸ್ ಕ್ಯಾನ್ ಬಿ ಈಕ್ವಲ್ ಟು 3 ಅಲ್ವಾ? 3 ಇದ್ದಾಗ ಏನಾಗುತ್ತೆ, 4 ಆಗಿದ್ದಾಗ ಏನಾಗುತ್ತೆ ಅಂತ ನೋಡಿ. ಬಟ್ ಅದೆಲ್ಲ ತುಂಬ ಉದ್ದ ಆಗುತ್ತೆ. ಇದು ಸಾಕು ನಿಮಗೆ. ಆಪ್ಷನ್ ಎ ಈಸ್ ರೈಟ್. ಸೊ ದಿಸ್ ಈಸ್ ಕ್ವಶನ್ ನಂಬರ್ 239 ಔಟ್ ಆಫ್ 1500. ಪ್ಲೀಸ್ ಮೇಕ್ ಎ ನೋಟ್ ಆಫ್ ದಿಸ್.